ಜೈ ಆಂಜನೇಯ. ನಿಂಗೆ ಕಂಟ್ರಿ ಸೈಡ್ ರೂಟ್ ಸಿಗುತ್ತೆ ಈ ಕಡೆಯಿಂದ ಹೋದರೆ. ಸೊ ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ತುಂಬ ದಿನಗಳಾಗೋಗಿತ್ತು. ಸೊ ಬೆಳಗ್ಗೆ ಮಾರ್ನಿಂಗ್ ಬೈಕ್ ರೈಡ್ ಅಂತ ಹೋಗಿ ಎಷ್ಟೋ ದಿನಗಳಾದಮೇಲೆ ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ಮತ್ತು ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ, ಯಶಸ್ ಅಂತ. ಗೊತ್ತಿರ್ಬೋದು, ಹಳೆ ವಿಡಿಯೋದಲ್ಲೆಲ್ಲ ನಾವಿಬ್ಬರು ಒಟ್ಟಿಗೆ ರೈಡ್ ಮಾಡ್ತಿದ್ದಿದ್ದು. ಸೊ ಈ ನಡುವೆ ಸ್ವಲ್ಪ ಕಾಲೇಜು ಅದು ಇದು ಅಂತ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ, ಎಲ್ಲೂ ಹೋಗ್ತಿರ್ಲಿಲ್ಲ. ಸೊ ಇವತ್ತು ದಾಬಸ್ಪೇಟೆ ಕಡೆ ಹೊರಟಿದ್ದೀವಿ. ಸೊ ದೇವರ ಹೊಸಳ್ಳಿ ಅಂತ ಒಂದು ಊರಿದೆ, ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ. ಲೊಕೇಶನ್ ತುಂಬ ಚೆನ್ನಾಗಿದೆ. ಸೊ ಬಿಸಿಲಾಗೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಆ್ಯಂಡ್ ಇನ್ನೂ ಒಂದು 2 ಪ್ಲೇಸಸ್ ಕವರ್ ಮಾಡ್ಕೊಂಬರ್ತೀವಿ ಹಂಗೆ ಬರ್ತಾ. ಸಮ್ಮರಲ್ಲಿ ಆ್ಯಕ್ಚುಯಲಾಗಿ ಏನು ಅಂದರೆ ಎಲ್ಲೂ ಹೋಗೋಕ್ಕೆ ಇಷ್ಟಪಡಲ್ಲ. ಸೊ ನೋಡಿ, ಯಶಸ್ ಅವ್ರು ಬಂದರು, ಫುಲ್ಲು ಗೇರ್ಸ್ ಎಲ್ಲ ಹಾಕೊಂಬಂದ್ಬಿಟ್ಟಿದ್ದಾರೆ. ಏನು ಮಗ ಸಮಾಚಾರ ಎಲ್ಲ ಹೇಳಬೇಕು ಬ್ರೋ. ಏನು ಫುಲ್ಲಿ ಗೇಡು. ಸೊ ರೈಡ್ನ ಸ್ಟಾರ್ಟ್ ಮಾಡಿದ್ವಿ, ಯಶಸ್ ಅವ್ರು ಬಂದರು. ಏನು ಗುರು, ಸಂಡೇ ಟ್ರಾಫಿಕ್ಕು ತುಮಕೂರು ಹೈವೇಲಿ. ನಗುವಿನ ಸರದಾರ, ಮರೆಯಲಾಗದ ಮಾಣಿಕ್ಯ. ಸೊ ಮಾರ್ನಿಂಗ್ ರೈಡ್ ಮಾಡೋ ಮಜಾನೇ ಬೇರೆ ಗುರು. ಸೊ ಹಂಗಾಗಿ ಬೆಳಗ್ಗೆನೇ ಹೊರಟುಬಿಡ್ತಾರೆ ಎಲ್ಲರೂ ಬೈಕರ್ಸ್ಗಳು, ಬೆಂಗಳೂರಿಂದ ಬೈಕ್ ಎತ್ಕೊಂಡು. ಓಕೆ, ದಾಬಸ್ಪೇಟೆ ಎಂಟ್ರಿ ಆದ್ವಿ. ಯಶಸ್ ಎಲ್ಲಿದ್ದಾನಪ್ಪ, ಫುಲ್ ಹಿಂದೆ ಬರ್ತಾ ಇರ್ತಾನೆ. ಈಗ ದಾಬಸ್ಪೇಟೆಯಿಂದ ನೆಕ್ಸ್ಟ್ ಅಂಡರ್ ಪಾಸ್ ಸಿಗುತ್ತೆ. ಇದೊಂದು ಫಸ್ಟ್ನೇದು ಬಿಟ್ಟು ನೆಕ್ಸ್ಟ್ ಅಂಡರ್ ಪಾಸಲ್ಲಿ ನಾವು ಲೆಫ್ಟ್ ತೊಗೊಬೇಕು. ಸೊ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಫಸ್ಟ್ ಅಂಡರ್ ಪಾಸು. ಫಸ್ಟ್ ಅಂಡರ್ ಪಾಸಲ್ಲಿ ಇಲ್ಲೊಂದು ಲೆಫ್ಟ್ ಹೋಗುತ್ತೆ, ಅಲ್ಲಿ ಹೋಗಬೇಡಿ. ಸೊ ನಾವು ಸೆಕೆಂಡ್ ಅಂಡರ್ ಪಾಸ್ಗೆ ಹೋಗೋಣ. ಸೊ ಈ ಅಂಡರ್ ಪಾಸಲ್ಲಿ ನಾವು ಮುಂದೆ ಲೆಫ್ಟ್ ತೊಗೊಬೇಕು. ಸೊ ಇಲ್ಲಿ ದಾಬಸ್ಪೇಟೆಯಿಂದ ಈ ಲೆಫ್ಟ್ ರೂಟ್ ತೊಗೊಬೇಕು. ರೋಡ್ ಏನು ಹಿಂಗಿದೆ, ನಾಗಲಕುಪ್ಪೆ, ಕಮಲಾಪುರ, ದೇವರ ಹೊಸಳ್ಳಿ ಅಂತ ಬೋರ್ಡ್ ಇದೆಯಲ್ಲ, ಸೊ ಆ ರೂಟ್ ತೊಗೊಬೇಕು. ಸೊ ಇಲ್ಲೂ ಎಲ್ಲ ಗ್ರೀನರಿ ಇದೆ, ಚೆನ್ನಾಗಿದೆ ಲೈಟಾಗಿ. ನೋಡಿ ಎಲ್ಲ ಫುಲ್ ಗ್ರೀನರಿ ಇದ್ದರೆ ತುಂಬ ತಣ್ಣಗಿರುತ್ತೆ ಇಲ್ಲೆಲ್ಲ ವೆದರು. ರೂಟ್ ಚೆನ್ನಾಗಿದೆ, ರೋಡ್ ಚೆನ್ನಾಗಿಲ್ಲ. ಈ ರೋಡ್ ಒಂದು ಫುಲ್ ಕಂಪ್ಲೀಟ್ ಆಯಿತು ಅಂದರೆ ಚೆನ್ನಾಗಿರುತ್ತೆ. ಸೊ ಇಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಸ್ಕೂಲಿಂದ ಪಕ್ಕದ ರೋಡಿಗೆ ಬರಬೇಕು. ಸೊ ನೀವೇನಾದ್ರು ನಡ್ಕೊಂಡು ಹೋಗ್ತೀರಂದ್ರೆ ಆ ರೂಟ್ ಹೋಗಿ, ಇಲ್ಲ ಅಂದರೆ ದೇವಸ್ಥಾನದುರ್ಗ ಹೋಗಬೇಕು ಅಂದರೆ ಈ ರೂಟಲ್ಲಿ ಬರ್ಬೋದು. ಸಿಮೆಂಟ್ ರೋಡ್ ಹಾಕಿದ್ದಾರೆ, ಆರಾಮಾಗಿ ಬರ್ಬೋದು. ನಾನೇ ಹತ್ರನೇ ಎಷ್ಟು ಚೆನ್ನಾಗಿರೋ ಪ್ಲೇಸಸ್ ಇದೆ. ಸೊ ನಮಗೆ ಗೊತ್ತೇ ಆಗಲ್ಲ ನೋಡಿ. ಇನ್ನು ತುಂಬ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಇದೆ.
ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಒಂದೊಂದಾಗಿ ಸಿಗ್ತಾ ಇರುತ್ತೆ ನಮಗೆ. ಇಷ್ಟು ಹೈಟಲ್ಲಿ ಇದೀವ ಗುರು, ಯಪ್ಪ. ಆಗಲೇ 2 ಕಾರು ಬೈಕ್ಸು ಎಲ್ಲ ಬಂದಿದೆ. ಸಖತ್ತಾಗಿದೆ ಗುರು ಜಾಗ. ಆಗುತ್ತೆ ನೋಡಿ. ಸೊ ಇವಾಗ ಜಸ್ಟ್ ಬಂದ್ವಿ. ಸೊ ಬೈಕ್ನ ಇಲ್ಲಿ ಪಾರ್ಕ್ ಮಾಡ್ಬೋದು ಆರಾಮಾಗಿ. ಸೊ ಜಾಗ ತುಂಬ ಸ್ಪೇಷಿಯಸ್ ಆಗಿದೆ ನೋಡಿ, ಕಾರೆಲ್ಲ ಬರ್ಬೋದು ಆರಾಮಾಗಿ. ಸೊ ಇದು ಎಂಟ್ರೆನ್ಸು, ಇಲ್ಲಿ ಮೇಲ್ಗಡೆ ಇರೋದು ದೇವಸ್ಥಾನ. ಸೊ ಇವಾಗ ಹತ್ತೋಣ. ಕೋತಿಗಳಂತೂ ಬೇಜಾನಿದೆ ಇಲ್ಲಿ, ಆಟ ಆಡ್ತಿದೆ. ಸುತ್ತ ಲೊಕೇಶನ್ನು ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ. ಅದು ಶಿವಗಂಗೆ ಅಲ್ಲ, ದೇವರಾಯನದುರ್ಗ ರೇಂಜ್ ಆದರೂ ದಾಬಸ್ಪೇಟೆಯಿಂದ ಆ ಕಡೆ ಇನ್ನೂ ತುಂಬ ದೂರ ಹೋಗ್ಬೇಕಲ್ಲ ನಾವು. ಇದು ನಿಜಗಲ್ ಹಿಂದೆ ಹೋಯ್ತಲ್ಲ, ಆಗಲೇ ಬರಬೇಕು. ಹಾಂ, ಸೊ ಎಂಟ್ರೆನ್ಸ್ ಇದು. ಸೊ ಬನ್ನಿ ಒಳಗಡೆ ಹೋಗೋಣ. ಗುರು ಈ ಬೂಟ್ಸ್ ಹಾಕ್ಕೊಂಡು ಹತ್ತೋಕ್ಕೆ ಆಗಲ್ಲ ಮೆಟ್ಲು, ಯಪ್ಪ. ನೋಡಿ ಇಲ್ಲಿ ಬಸವಣ್ಣ ಇದೆ ಸ್ಟಾರ್ಟಿಂಗ್ ಎಂಟ್ರಿಯಿಂದ. ಇವಾಗೆಲ್ಲ ಇದು ಮಾಡಿದ್ದಾರೆ, ಇದೆಲ್ಲ ಮೇ ಬಿ ಕಲ್ಲಿನ ಮಂಟಪ ಇತ್ತು ಅನ್ಸುತ್ತಲ್ಲ ಇದು. ಮುಂಚೆ ಎಲ್ಲ ಏನೂ ಇರಲಿಲ್ಲ. ಸೊ ನೋಡಿ ಮೇಲೆ ಎಂಟ್ರಿಯಿಂದ ಹಿಂಗೆ ನೋಡಿದ್ರೆ ಈ ವ್ಯೂ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ಬಟ್ ಎಲ್ಲ ತುಂಬ ಕಸ ಮಾಡಿಬಿಟ್ಟಿದ್ದಾರೆ ನೋಡಿ. ಎಂಟ್ರಿ ಒಳಗಡೆ ದೇವಸ್ಥಾನ ಇದೆ. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಏನು ಅಂತ. ಬೆಳಗ್ಗೆ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ ಕಾರಲ್ಲೆಲ್ಲ. ನೋಡಿ ಎಷ್ಟು ಕಸ ಇದೆ, ಯಪ್ಪ. ಬರ್ತಾರೆ ಜನ, ಅರ್ಥ ಮಾಡ್ಕೊಳಲ್ಲ. ಸೊ ಗೇರ್ಸ್ ಎಲ್ಲ ಇಲ್ಲಿ ಇಟ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಪಾರ್ಸಲ್ ತೊಗೊಂಬಂದಿದ್ವಿ. ಲೊಕೇಶನ್ ಎಲ್ಲ ಫುಲ್ಲು ಬೆಟ್ಟ ಎಲ್ಲ ಹತ್ತಿ ಬಂದು ಕೆಳಗಡೆ. ಸೊ ಬೈಕ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಜಾತ್ರೆ ಆಗಿರೋದ್ರಿಂದ ಸ್ವಲ್ಪ ಕಸ ಎಲ್ಲ ಹಂಗೆ ಇದೆ. ಇವಾಗ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೊರಡ್ತೀವಿ. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.